ಪುಟ್ಟಮನೆ ಮುರಿದ ಕನಸು ಭಾಗ 3. ಅನುಕುಮಾರ್ ಮತ್ತು ಪವಿತ್ರ ಎತ್ತವರಿಗೆ ಹೆದರಿ ರಾತ್ರೋರಾತ್ರಿ ಕಗ್ಗತ್ತಲ ಕಾಡಿಗೆ ಓಡಿ ಬಂದಿದ್ದರು. ಜೊತೆಗೆ ಅವರ ಪ್ರಾಣ ಸ್ನೇಹಿತರಾದ ಚೇತನ್ ಮತ್ತು ಸ್ನೇಹ ಕೂಡ ಸಾಥ್ ಕೊಟ್ಟಿದ್ದರು. ಚೇತನ್ ಮುಳ್ಳು ತುಳಿದು ಜೋರಾಗಿ ಅರಚುತ್ತಾ ಅಯ್ಯೋ ಅಮ್ಮ ಎಂದು ಒಂಟಿ ಕಾಲಿನಲ್ಲಿ ನಿಂತು ನರಕ ಯಾತನೆ ಮಾಡುತ್ತಾ ಕಾಮಿಡಿಯಾಗಿ ಲೋ ಅನು, ಪ್ರೀತಿ ಮಾಡಿರೋದು ನೀವು, ಓಡಿ ಬಂದಿರೋದು ನೀವು. ಈ ಕತ್ತಲೆ ಕಾಡಿನಲ್ಲಿ ನನ್ನ ಕಾಲಿಗೆ ಯಾಕೋ ಮುಳ್ಳು ಚುಚ್ಚಿಸ್ತಾ ಇದ್ದೀಯಾ? ನನಗಂತೂ ಇರುಳುಗಣ್ಣು ಬೇರೆ ಇದೆ. ಎಲ್ಲಾದರೂ ಹಳ್ಳಕ್ಕೆ ಬಿದ್ದರೆ ಅಷ್ಟೇ. ಅಷ್ಟಕ್ಕೂ ಪ್ರೀತಿ ಮಾಡೋ ಮುಂಚೆ ಜಿಮ್ಗೆ ಹೋಗಿ ಸ್ವಲ್ಪ ದೈಹಿಕ ಶಕ್ತಿ ಬೆಳೆಸ್ಕೋಬಾರ್ದೇನೋ? ನಿಮ್ಮನ್ನು ಕಾಪಾಡೋಕೆ ಬಂದು ಈ ದಟ್ಟ ಕಾಡಿನಲ್ಲಿ ನನ್ನ ತೂಕ 3 kg ಕಡಿಮೆಯಾಗಿದೆ ಮಾರಾಯ. ನನಗಂತೂ ಹಸುವಿಗೆ ಕಣ್ಣು ಕತ್ತಲೆ ಬರ್ತಾ ಇದೆ ಎಂದನು. ಸ್ನೇಹ ಬಂದು, ರೀ ಚೇತನ್ ಅವರೇ, ಸ್ವಲ್ಪ ಬಾಯಿ ಮುಚ್ಕೊಂಡು ಬರ್ತೀರಾ? ಅಲ್ಲಿ ಪ್ರೇಮಿಗಳು ಎಮೋಷನಲ್ ಆಗಿ ಕೈ ಹಿಡ್ಕೊಂಡು ನಡೀತಾ ಇದ್ದಾರೆ. ಇಲ್ಲಿ ನೀವು ಮುಳ್ಳು ಗಿಣ್ಣು ಅಂತ ಕಾಮಿಡಿ ಮಾಡ್ತಾ ಇದ್ದೀರಾ ಎಂದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಅನುಕುಮಾರ್, ಲೋ ಮಗ, ನಾವು ಕಾಡಿಗೆ ಓಡ್ ಬಂದಿದ್ದೀವೋ, ಸ್ವಲ್ಪ ಬೇಗ ಬಾರೋ. ಎಲ್ಲೋದ್ರೂ ನೀನು ಕಾಮಿಡಿ ಮಾಡ್ಕೊಂಡು ಕುತ್ಕೋತೀಯಲ್ವೋ, ನಿನಗೆ ಸ್ವಲ್ಪ ಸೀರಿಯಸ್ ಅನ್ಸೇ ಇಲ್ವಾ ನನ್ನ ಮಗ ಎಂದನು. ಆದರೆ ಅವರ ಕಾಮಿಡಿ ಬಹಳ ಹೊತ್ತು ಉಳಿಯಲಿಲ್ಲ. ಎತ್ತವರು ಕಳುಹಿಸಿದ್ದ ರೌಡಿಗಳ ಗ್ಯಾಂಗ್ ಕತ್ತಲನ್ನು ಸೀಳಿಕೊಂಡು ಇವರ ಮುಂದೆ ಬಂದು ನಿಂತಿತು. ಖಡಕ್ಕಾಗಿ ಮೀಸೆ ತಿರುಗುತ್ತಾ ಒಬ್ಬ ರೌಡಿ ಜೋರಾಗಿ, ಏಯ್, ಯಾರತ್ರ ಆಟ ಆಡ್ತಿದ್ದೀರಾ? ಸುಪಾರಿ ಕೊಟ್ಟಿರೋದು ನಿಮ್ಮ ಎತ್ತವರೇ. ನಿಮ್ಮ ಲವ್ ಸ್ಟೋರಿನ ಇವತ್ತು ಇಂಟರ್ವೆಲ್ ಇಲ್ಲದೆ ಇಲ್ಲೇ ಮುಗಿಸಿ ಬಿಡುತ್ತೀವಿ ಎಂದನು. ಅಷ್ಟರಲ್ಲಿ ಇನ್ನೊಬ್ಬ ರೌಡಿ ಬಾಯಲ್ಲಿ ಗುಟ್ಕಾಗಿಯುತ್ತಾ ಕಾಮಿಡಿಯಾಗಿ, ಹೌದು ಸ್ವಾಮಿ, ನಮಗೂ ತುಂಬ ಲೇಟ್ ಆಗ್ತಾ ಇದೆ. ಬೇಗ ಮ್ಯಾಟರ್ ಮುಗಿಸಿ ಮನೆಗೆ ಹೋಗಿ ಊಟ ಮಾಡಬೇಕು. ದಯವಿಟ್ಟು ಯಾರು ಅಡ್ಡ ಬರಬೇಡಿ, ನಮಗೆ 1 more ಅಭ್ಯಾಸನೇ ಇಲ್ಲ ಎಂದನು. ಅನುಕುಮಾರ್ ಆವೇಶದಿಂದ ಶರ್ಟ್ ಕೈ ಮಡಚುತ್ತಾ, ಲೋ ಚೇತನ್, ನಮ್ಮನ್ನು ಮುಟ್ಟೋಕೆ ಬಂದಿರೋ ಇವ್ರನ್ನ ಇವತ್ತು ಜೀವಂತವಾಗಿ ಬಿಡಬಾರದು, ಬಾ ಮಗ ಒದೆಯೋಣ ಎಂದನು. ಅನುಕುಮಾರ್ ಮತ್ತು ಚೇತನ್ ಇಬ್ಬರು ಸೇರಿ ರೌಡಿಗಳ ಎದುರು ನಿಂತು ವೀರಾವೇಶದಿಂದ ಫೈಟ್ ಮಾಡಲು ಶುರು ಮಾಡಿದರು. ಅನುಕುಮಾರ್ ಒಬ್ಬ ರೌಡಿಗೆ ಜೋರಾಗಿ ಗುದ್ದಿದನು. ಚೇತನ್ ಮತ್ತೊಬ್ಬ ರೌಡಿಯ ಕಾಲನ್ನೇ ಕಚ್ಚಿ ಹಿಡಿದುಕೊಂಡನು. ಲೋ ಅನು, ಇವನ್ ಕಾಲಿನ ಸಾಕ್ಸು ಗಬ್ಬು ವಾಸನೆ ಕೊಣೋ. ಆದರೂ ನಿನ್ನ ಪ್ರೀತಿಗೋಸ್ಕರ ನಾನು ಇವನ್ನ ಬಿಡಲ್ಲ. ನೀನು ಆ ಕಡೆ ಹೊಡಿ ಮಗ, ನಾನು ಈ ಕಡೆ ಹೊಡಿತೀನಿ ಎಂದನು. ರೌಡಿ ನೋವಿನಿಂದ ಜೋರಾಗಿ ಕಿರುಚುತ್ತಾ, ಅಯ್ಯೋ ಅಮ್ಮ, ಬಿಡೋ ನನ್ನ. ಅಲ್ಲ ಗುರು, ಇವನು ಯಾರು ಗುರು? ಇವನು ಯಾರಾದರೂ ಕೈಯಲ್ಲಿ ಹೊಡೆಯೋದು ಬಿಟ್ಟು ನಾಯಿ ಥರ ಕಾಲು ಕಚ್ತಾ ಇದ್ದಾನೆ, ಬಿಡೋ ನನ್ನ ಎಂದನು. ಇಬ್ಬರು ಜಬರ್ದಸ್ತಾಗಿ ಫೈಟ್ ಮಾಡಿದರು. ರೌಡಿಗಳ ಸಂಖ್ಯಾಬಲ ಮತ್ತು ಅವರ ಕೈಯಲ್ಲಿದ್ದ ಮಾರಕ ಅಸ್ತ್ರಗಳ ಮುಂದೆ ಕೊನೆಗೂ ಇವರು ಸೋತು ಹೋದರು. ಕ್ರೂರ ರೌಡಿಗಳು ಹಿಂದಿನಿಂದ ಬಂದು ಸ್ನೇಹ ಮತ್ತು ಚೇತನ್ ಇಬ್ಬರ ತಲೆಗೂ ಜೋರಾಗಿ ಹೊಡೆದು ಪ್ರಜ್ಞೆ ತಪ್ಪಿಸಿದರು. ಇತ್ತ ಅನುಕುಮಾರ್ ಮತ್ತು ಪವಿತ್ರ ಇಬ್ಬರನ್ನು ಒದ್ದು ಸಾಯಿಸಿ ಹೋದರು.